ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್.ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಭಾನುವಾರ ಟೈಮ್ ವೇಸ್ಟ್ ಮಾಡ್ದೇನೆ ಈ ಸೂಪರ್ ಆಗಿ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ. ಹಾಗೆಯೇ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕ್ಲಾಸಲ್ಲಿ ಸ್ಟೂಡೆಂಟಿಗೆ ನಾನು ಒಂದು ಡಿಸೈನನ್ನು ಸ್ಟಿಚ್ ಮಾಡಿಸಿದ್ದೀನಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಡಿಸೈನ್ ಇಷ್ಟ ಆದರೆ ನಾನು ಇನ್ನೂ ಹೆಚ್ಚಿನ ಡಿಸೈನನ್ನು ವಿಡಿಯೋ ಹಾಕ್ತೀನಿ. ಹಾಗೆಯೇ ಈ ಡಿಸೈನ್ ಏನಾದ್ರು ಇಷ್ಟ ಆದರೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಬ್ಲೌಸ್ಗೆ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಬ್ಲೌಸು. ಇದಕ್ಕೆ ನಾವು ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚಿಂಗನ್ನು ಮಾಡಿದ್ದೀನಿ. ಇದು ಏನಂದರೆ ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ, ಹಾಗಾಗಿ ಬ್ಲೌಸನ್ನು ಸಿಂಪಲ್ ಆಗಿ ಸ್ಟಿಚ್ ಮಾಡಿರೋವಂಥದ್ದು. ಪೈಪಿಂಗ್ ಕೊಟ್ಬಿಟ್ಟು ಬಾರ್ಡರನ್ನು ಡಿಸೈನ್ ಮಾಡಿರೋವಂಥದ್ದು. ಹಾಗೆ ಇವತ್ತು ಕ್ಲಾಸಲ್ಲಿ ಒಂದು ಡಿಸೈನ್ ಸ್ಟಿಚ್ ಮಾಡಿದ್ದಾರೆ ಸ್ಟೂಡೆಂಟು. ಅವರು ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಕ್ಲಾಸಿಗೆ ಬರೋಕ್ಕೆ ತುಂಬ ದೂರಲಿದ್ದವರಿಗೆ ಆಗಲ್ಲ. ಹಾಗಾಗಿ ನಮ್ಮ ಕ್ಲಾಸಲ್ಲಿ ಸ್ಟೂಡೆಂಟಿಗೆ ಯಾವ ರೀತಿ ನಾನು ಹೇಳ್ಕೊಡ್ತೀನಿ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಬ್ಯಾಕ್ ನೆಕ್ ಡಿಸೈನನ್ನು ನಮ್ಮ ಸ್ಟೂಡೆಂಟ್ ಮಾಡಿದ್ದಾರೆ. ನಾನು ಹೇಳ್ಕೊಡ್ತಾ ಇದ್ದೆ, ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ರೌಂಡ್ ನೆಕ್ಕನ್ನು ಕಟ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಲೇಸ್ ಹಚ್ಚೋದು. ಫಸ್ಟಿಗೆ ಕಲಿತಾ ಇರೋರಿಗೆ ಈ ರೀತಿ ಸಿಂಪಲ್ ಆಗಿರೋ ಡಿಸೈನನ್ನು ಹೇಳ್ಕೊಟ್ರೆ ಅವರು ಮತ್ತು ನೆಕ್ಸ್ಟಲ್ಲಿ ಕಸ್ಟರ್ಡ್ ಡಿಸೈನನ್ನು ಮಾಡ್ತಾರೆ. ಈ ರೀತಿ ಲೇಸ್ ಹಚ್ಬಿಟ್ಟು ಡಿಸೈನ್ ಮಾಡೋದು. ಡಿಸೈನ್ ಆದಮೇಲೆ ತುಂಬ ಚೆನ್ನಾಗಿದೆ ಈ ಡಿಸೈನು. ಬಿಗಿನರ್ಸ್ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದರೆ ಈ ಡಿಸೈನನ್ನು ಟ್ರೈ ಮಾಡಿ. ಏನಿಲ್ಲ, ಇದು ಲೇಸನ್ನು ಅಪೋಸಿಟಲ್ಲಿ ಕೊಡೋದು ನೋಡಿ. ಡಿಸೈನ್ ಆದಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೀಗೆ ನಮ್ಮ ಸ್ಟೂಡೆಂಟಲ್ಲಿ ನಾನು ಯಾವುದಾದ್ರೂ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ನಿಮಗೆ ಅಪ್ಲೋಡ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸ್ಟೂಡೆಂಟ್ ಹೊಲಿತಾ ಇರೋದನ್ನು ನಿಮಗೆ ವಿಡಿಯೋ ಹಾಕಬೇಕಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾನು ನಮ್ಮ ಕ್ಲಾಸಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಫ್ರೆಂಡ್ಸ್. ಅಂದರೆ ನಿಮಗೆ ಕ್ಲಾಸಲ್ಲಿ ಸ್ಟೂಡೆಂಟ್ ಯಾವ ರೀತಿ ಕಲಿತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿದರೆ ನಾನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡಿ. ಈ ರೀತಿ ನಾನು ಹೇಳ್ತಾ ಇದ್ದೆ, ಸ್ಟಿಚ್ ಮಾಡ್ತಾ ಇದ್ರು, ನೀಟಾಗಿ ಸ್ಟಿಚ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡೋರು ಸಹ ಇದ್ದಾರೆ. ಒಂದು ದಿವಸ ನಾನು ಯಾವ್ಯಾವ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬರೀ ಲೇಸನ್ನು ಕೊಟ್ಬಿಟ್ಟು ರೌಂಡ್ ನೆಕ್ ಇಟ್ಟು ಕಟ್ ಮಾಡಿ ಈ ರೀತಿ ಮಾರ್ಕ್ ಹಾಕ್ಬಿಟ್ಟು ಲೇಸನ್ನು ಹಚ್ಚೋದು. ನಮ್ಮ ಕ್ಲಾಸಲ್ಲಿ 18 ಜನ ಇದ್ದಾರೆ ಸ್ಟೂಡೆಂಟು. ಅವರೆಲ್ಲರೂ ಸಹ ಬ್ಲೌಸು, ಡ್ರೆಸ್ಸು ಮತ್ತು ಫ್ರಾಕು, ಚೂಡಿದಾರ ಈ ರೀತಿ ಪ್ಯಾಟ್ರನ್ ಕಲಿತಾ ಇದ್ದಾರೆ. ಇನ್ನು ಅಂದರೆ ಸ್ಟಾರ್ಟಿಂಗಿಂದ ಕಲಿಯೋರು ಇದ್ದಾರೆ, ಸ್ವಲ್ಪ ಕಲ್ತ್ಬಿಟ್ಟು ಕಲಿತಾ ಇರೋರು ಇದ್ದಾರೆ. ಈ ರೀತಿ ಬಂತು. ಇನ್ನೊಂದು ಕಡೆ ಲೇಸನ್ನು ಕೊಡಬೇಕು. ಈ ಡಿಸೈನ್ ತುಂಬ ಚೆನ್ನಾಗಾಗಿತ್ತು ಸ್ಟಿಚ್ ಆದಮೇಲೆ. ಇವರಿಗೆ ಸ್ವಲ್ಪ ಪ್ರಾಕ್ಟೀಸ್ ಆದವ್ರ ಕೈಲೇ ಡಿಸೈನ್ ಮಾಡಿಸ್ತಾ ಇರೋದು. ಫಸ್ಟ್ ಸ್ಟಾರ್ಟಿಂಗ್ ಕಲಿತಾ ಇರೋರಿಗೇ ಡಿಸೈನ್ ಕೊಟ್ಟರೆ ಅವರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಹೊಲಿಯೋದಕ್ಕಾಗಲ್ಲ. ಇವರಿಗೆ ಸ್ವಲ್ಪ ಸ್ಟಿಚ್ ಮಾಡಿ ಅಭ್ಯಾಸ ಇದೆ, ಹಾಗಾಗಿ ಇವರು ಡಿಸೈನರ್ ಬ್ಲೌಸನ್ನು ಕಲಿತಿದ್ದಾರೆ. ಹೊಲಿಬೋದು ಫ್ರೆಂಡ್ಸ್, ಯಾರು ಬೇಕಿದ್ರೂ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಕಲಿಬೇಕಷ್ಟೇ. ಯಾಕಂದರೆ ಒಂದ್ಸಲಿ 2 ಸಲ ತಪ್ಪಾಗುತ್ತೆ, ಪದೇ ತಪ್ಪಾಗಲ್ಲ. ನಾವು ಟ್ರೈ ಮಾಡಬೇಕು ಅಷ್ಟೇ. ಯಾವುದೇ ಹೊಸ ಪ್ಯಾಟ್ರನ್ ಆದರೂ ನಾವು 1-2 ಸರಿ ಟ್ರೈ ಮಾಡಿದ್ರೆ ಗ್ಯಾರಂಟಿ ಅದು ಕರೆಕ್ಟಾಗಿ ಬರುತ್ತೆ. ನಮ್ಮ ಕ್ಲಾಸಲ್ಲಿ ಫಸ್ಟು ಬ್ಲೌಸನ್ನು ಕಟ್ ಮಾಡಿ ನನ್ನ ಹತ್ರ ಹೇಳಿಸ್ಕೊಂಡು ಸ್ಟಿಚ್ ಮಾಡಿದವ್ರದ್ದು ಯಾರು ಬ್ಲೌಸು ಹಾಳಾಗಿಲ್ಲ, ಕರೆಕ್ಟಾಗಿ ಬಂದಿದೆ. ಅಂದರೆ ಫಸ್ಟ್ ಟೈಮ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೂ ಬ್ಲೌಸನ್ನು ಹಾಕೊಂಬಂದು ತೋರಿಸ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಪೈಪಿಂಗ್ ಕೊಡೋದು ಹೇಗೆ ಅಂತ ಹೇಳ್ಬಿಟ್ಟು ಭಾನುವಾರ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ಎಕ್ಸ್ಟ್ರಾ ಬಟ್ಟೆನ ತೊಗೊಬಂದು ಇಟ್ಕೊಂಡಿದ್ದೆ, ಅಂದರೆ ಗೋಲ್ಡು, ಸಿಲ್ವರು ಈ ರೀತಿ ಬಟ್ಟೆನ ತೊಗೊಬಂದು ಪೈಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈಗ 1/4 ಇಂಚಿಗೆ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡ್ತೀನಿ. ಕ್ರಾಸಾಗಿ ಎಷ್ಟು ಚೆನ್ನಾಗಿ ಬಟ್ಟೆ ಇರುತ್ತೋ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ. ಈ ಥರ ಸ್ಟಾರ್ಟಿಂಗ್ 1/4 ಇಂಚು ಮಡ್ಚ್ಕೊಳ್ಳಿ. ಅಂದರೆ ಇದು ನಾನು ಹೇಗೆ ಹೊಲಿದಿದ್ದೀನಿ ಬ್ಲೌಸು ಅಂದರೆ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು. ಅದಕ್ಕೆ ಮತ್ತೆ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಆ ರೀತಿ ಕೊಟ್ಟರೆ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ಪೈಪಿಂಗ್ ಮಾಡೋದಕ್ಕೆ ಕಷ್ಟಪಡೋರಿಗೆ ಇದು ಈಸಿ ಮೆಥಡ್ ಅನ್ಬೋದು.
ಇವಾಗ ನೋಡಿ ನಾನು ಫ್ರಂಟಲ್ಲಿ ಪೈಪಿಂಗ್ ಕೊಡ್ತೀನಿ, ಯಾಕಂದರೆ ಕಲಿಯೋರಿಗೆ ಫಸ್ಟು ನೀವು ಫ್ರಂಟು ಈ ರೀತಿ ಪೈಪಿಂಗ್ ಕೊಟ್ಟು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಫ್ರಂಟಲ್ಲಿ ಪೈಪಿಂಗನ್ನು ಇಡ್ತಾ ಇದ್ದೀನಿ, ಅಂದರೆ ಸಿಲ್ವರ್ ಕಲರು ಬಾರ್ಡರ್ ಇತ್ತು, ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಸಿಲ್ವರ್ ಬಟ್ಟೆಯಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಹಚ್ಕೊಳ್ಳಿ. ಇದು ಈಸಿ ಮೆಥಡ್ ಫ್ರೆಂಡ್ಸ್ ಪೈಪಿಂಗ್ ಕೊಡೋದು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಸಿಕ್ಕರೆ ತಗೊಬಂದು ಇಟ್ಕೊಂಡ್ರೆ ನಿಮಗೆ ಪೈಪಿಂಗ್ ಕೊಡೋದಕ್ಕೆ ಚೆನ್ನಾಗಾಗತ್ತೆ. ನೀವು ಪೈಪಿಂಗ್ ಕೊಟ್ಟರೆ ಎಕ್ಸ್ಟ್ರಾ ಅಮೌಂಟ್ ಸಹ ತಗೋಬೇಕಾಗತ್ತೆ ಕಸ್ಟಮರ್ ಹತ್ರ, ಯಾಕಂದರೆ ಬಟ್ಟೆಗೆ ಇನ್ವೆಸ್ಟ್ ಮಾಡಿರ್ತೀರ. ಮತ್ತು ಇದೇ ಬಟ್ಟೆಗೆ ನೀವು ಥ್ರೆಡ್ ಕೊಟ್ಬಿಟ್ಟು ಥ್ರೆಡ್ ಪೈಪಿಂಗ್ ಸಹ ಮಾಡ್ಬೋದು. ನಾನಿದು ನಾರ್ಮಲ್ ಪೈಪಿಂಗ್ ಕೊಟ್ಟಿರೋದು. ನೋಡಿ ಈ ರೀತಿ ಹಚ್ಚಾದ್ಮೇಲೆ ಈ ರೀತಿ ಕಟ್ಸನ್ನು ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕಟ್ಸ್ ಹಾಕಿಲ್ಲ ಅಂದರೆ ಪೈಪಿಂಗ್ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಅದು ರಫ್ ಬಟ್ಟೆ ಆಗಿರೋದ್ರಿಂದ ಕಟ್ಸು ಇಂಪಾರ್ಟೆಂಟಾಗಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಚಿಕ್ಕದಾಗಿ ಪೈಪಿಂಗ್ ರೀತಿ ಮಡ್ಚಿಬಿಟ್ಟು ಎಡ್ಜಲ್ಲಿ ಹೊಲಿಬೇಕು, ಮಧ್ಯ ಸ್ಟಿಚಿಂಗ್ ಬರಬಾರ್ದು. ಪೈಪಿಂಗ್ ಮಾಡುವಾಗ ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಬಂದರೆ ಕರೆಕ್ಟಾಗಿ ಬರುತ್ತೆ. ನಾನು ಬ್ಯಾಕಲ್ಲಿ ಉಲ್ಟಾ ಫೋಲ್ಡ್ ಮಾಡಿ ಪೈಪಿಂಗ್ ಕೊಟ್ಟಿದ್ದೀನಿ, ಫ್ರಂಟಲ್ಲಿ ಮಾತ್ರ ಉಲ್ಟಾ ಫೋಲ್ಡ್ ಮಾಡಿಲ್ಲ, ಹಾಗೆಯೇ ಪೈಪಿಂಗ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸ್ತಾ ಇತ್ತು. ಮತ್ತು ಸಿಲ್ವರ್ ಕಲರ್ ಬಟ್ಟೆ ಸ್ವಲ್ಪ ರಫ್ ಆಗಿರೋದ್ರಿಂದ ಪೈಪಿಂಗ್ ಸಹ ನೀಟಾಗಿ ಬರುತ್ತೆ. ಸಿಲ್ವರು, ಗೋಲ್ಡು ಮತ್ತು ಕಾಪರ್ ಕಲರ್ ಎಲ್ಲ ಕಲರು ಈ ಬಟ್ಟೆಯಲ್ಲಿ ಸಿಗುತ್ತೆ. ನೀವು ತಗೊಬಂದು ಪೈಪಿಂಗಿಗೆ ಯೂಸ್ ಮಾಡ್ಬೋದು. ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಅಮೌಂಟ್ ಸಹ ಇಸ್ಕೊಬೋದು. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ರೆಡಿ ಆಯಿತು. ಬ್ಯಾಕು ಫ್ರಂಟು ಎಲ್ಲ ಪೈಪಿಂಗ್ ರೆಡಿ ಆಗಿತ್ತು. ನಾನು ನಿಮಗೆ ಹೇಳ್ಕೊಡೋಣ ಅಂದ್ಬಿಟ್ಟು ಒಂದು ಪೈಪಿಂಗ್ ವಿಡಿಯೋನ ಹಾಕಿದ್ದೀನಿ. ನೋಡಿ ಬ್ಯಾಕಲ್ಲಿ ಪೈಪಿಂಗ್ ಈ ರೀತಿ ಆಗಿತ್ತು, ಫ್ರಂಟಲ್ಲಿ ಈ ರೀತಿ ಆಗಿತ್ತು. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಾನು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಇರೋ ರೂಮು. ಫ್ರೆಂಡ್ಸ್, ಫಸ್ಟಿಗೆ ಎಷ್ಟು ಜನ ಇದ್ದರು, ಈಗ 18 ಜನ ಇದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ನಮ್ಮ ಟೈಲರಿಂಗ್ ಕ್ಲಾಸಿನ ಸ್ಟೂಡೆಂಟ್ ಕಲಿತಿರೋ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್, ಟೇಕ್ ಕೇರ್.